ಒಂದೇ ರೀತಿಯ ಅವಲಕ್ಕಿ ಮಾಡಿ ತಿಂದು ಬೇಜಾರಾಗಿದ್ದರೆ ಇವತ್ತಿನ ದಿನ ನಾನು ತೋರಿಸೋ ರೀತಿ ಟೊಮೆಟೊ ಅವಲಕ್ಕಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 4 ಮಧ್ಯಮ ಗಾತ್ರದ ಟೊಮೆಟೊನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅವಲಕ್ಕಿನ ತೊಳೆದು ನೆನೆಸಬೇಕು. ನಾನಿಲ್ಲಿ ಗಟ್ಟಿ ಅವಲಕ್ಕಿ ಅಂದರೆ ತಿಕ್ ಪೋಹನ ಬಳಸ್ತಾ ಇದ್ದೀನಿ. ಚೆನ್ನಾಗಿ 1-2 ಸಲ ನೀರು ಹಾಕಿ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವು ಮೀಡಿಯಮ್ ಅವಲಕ್ಕಿ ಬಳಸೋದಾದರೆ ತೊಳೆದ್ರೆ ಸಾಕು, ಆಮೇಲೆ ಹಾಕೋಕ್ಕೆ ಸ್ವಲ್ಪ ಮೊದಲು ತೊಳ್ಕೊಂಡು ಹಾಗೆ ಹಾಕಿಬಿಟ್ರೆ ಸಾಕು, ನೆನೆಸಿಡೋದೇನು ಬೇಡ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ನೀವು ಇದ್ರ ಜೊತೆ ಬೇಕಾದರೆ ಶೇಂಗಾ ಮತ್ತು ಗೋಡಂಬಿ ಎಲ್ಲ ಹಾಕ್ಕೊಳ್ಬೋದು. ನಾನು ಅದೇನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ ಮತ್ತು ಸ್ವಲ್ಪ ಕರಿಬೇವು, ಜೊತೆಯಲ್ಲಿ 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡೋವರೆಗೆ ಹುರ್ಕೊಳ್ಬೇಕು. ನೋಡಿ, ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟು, ಅದನ್ನು ಹಾಕ್ಕೊಳ್ಬೇಕು. ಜೊತೆಗೆ 1 ದೊಡ್ಡ ಚಮಚದಷ್ಟು ಉಪ್ಪು ಹಾಗೂ 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಹೀಗೆ ಕಲಸಿ, ಈ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಒಂದು 2-3 ನಿಮಿಷ ಚೆನ್ನಾಗಿ ಹೀಗೆ ಕುದಿಸ್ಬೇಕು. ಇಷ್ಟು ಕುದಿಸಿ ಆದಮೇಲೆ ಇದಕ್ಕೆ ಇವಾಗ ನಾವು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಬೇಕು. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಅದಕ್ಕಾಗೋ ಥರ ಅಚ್ಚ ಖಾರದ ಪುಡಿನ ಹೊಂದಿಸ್ಕೊಳ್ಬೋದು. ಒಗ್ಗರಣೆಗೆ ಬೇಕಾದರೆ 1 ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಅದನ್ನು ಸಹ ಚೆನ್ನಾಗಿ ಹೀಗೆ ಮಚ್ಚಿ ಸ್ವಲ್ಪ ಹೊತ್ತು 1 ನಿಮಿಷದಷ್ಟು ಹೊತ್ತು ಕುದಿಸಿ ನೆನೆಸಿಟ್ಟಿದ್ವಲ್ಲ ಆ ಅವಲಕ್ಕಿನ ಹಾಕಬೇಕು. ನಾನು ಪುನಃ ಹೇಳ್ತಾ ಇದ್ದೀನಿ, ಮೀಡಿಯಮ್ ಅವಲಕ್ಕಿ ಬಳಸೋದಾದರೆ ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ತೊಳೆದು ಹಾಗೆ ಹಾಕಿಬಿಡಿ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನಾನು ತೊಳೆದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಹೀಗೊಂದು ಸಲ ಕಲಸಿ ಮುಚ್ಚಳ ಮುಚ್ಚಿ 1-2-3 ನಿಮಿಷ ಅಲ್ಲೇ ಅವಲಕ್ಕಿ ಎಲ್ಲ ಬೇಯೋದಕ್ಕೆ ಬಿಡಬೇಕು. ಆದಷ್ಟು ಸಣ್ಣ ಉರಿನಲ್ಲಿ ಬಿಡಿ. ಟೊಮೆಟೊ ಇಷ್ಟು ನೀರು ಬಿಟ್ಕೊಂಡಿಲ್ಲ, ತುಂಬ ಒಣ ಅನ್ನಿಸ್ತಿದೆ ಅಂತ ಏನಾರು ಅನಿಸಿದ್ರೆ ಚೂರು ನೀರು ಬೇಕಾದ್ರೂ ಹಾಕ್ಬೋದು. ನಾನು ನೆನೆಸಿಟ್ಟಿದ್ನಲ್ವಾ, ಜೊತೆಗೆ ಇಷ್ಟು ಟೊಮೆಟೊ ನೀರು ನನಗೆ ಸರಿ ಅನ್ನಿಸ್ತು. ಈ ರೀತಿ ಬೇಯಿಸಿ ಆದಮೇಲೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಚ್ಚಿದ್ರೆ ಆಯಿತು. ಬಹಳ ರುಚಿಯಾಗಿರುವಂತಹ ಟೊಮೆಟೊ ಅವಲಕ್ಕಿ ಸುಲಭವಾಗಿ ತಯಾರಾಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಯಿತಾ ಅಂತ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.